ಖಂಡಿತ ಈಸಿ ಇಲ್ಲ. ಒಂದು ಮಗು ಪಡೆದುಕೊಳ್ಳಬೇಕು ಅಂತ ಒಂದು ಹೆಣ್ಣು ಮಗಳು ಎಷ್ಟು ಕಷ್ಟಪಟ್ಟಿರ್ತಾಳೆ ಅನ್ನೋದು ಬಹುತೇಕರಿಗೆ ಗೊತ್ತು. ಈಗ ಬೇರೆ ಬೇರೆ ಆಪ್ಷನ್ಗಳಿದೆ ಅಲ್ಲ ರೀ, ಆರಾಮಾಗಿ ಮಗು ಪಡ್ಕೊಳ್ಬೇಕು, ಮಗು ಪಡೆದುಕೊಳ್ಬಹುದು, ಯಾಕೆ ಟೆನ್ಷನ್ ತಗೊಳ್ತೀರಾ ಅಂತಾನು ಪ್ರಶ್ನೆ ಮಾಡಂಗಿಲ್ಲ. ಎಷ್ಟೊಂದು ಕಾನೂನು ತೊಡಕುಗಳಿದೆ ನೋಡಿ. ಅಷ್ಟು ನಿಯಮಗಳನ್ನ ಪಡೆದು ಅಥವಾ ಪಾಲನೆ ಮಾಡಿದ್ರೆ ಮಾತ್ರ ಒಂದು ಮಗುವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಅದು ಕೂಡ ಅಷ್ಟು ಈಸಿಯಾಗಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ಚರ್ಚೆ ಮುಂದುವರಿಸೋಣ. ಮಂಗಳ ಗೌರಿ ಮೇಡಮ್ ಇದ್ದಾರೆ. ಮೇಡಮ್, ಈ ಪ್ರಕ್ರಿಯೆ ಹೆಂಗಾಗುತ್ತೆ ಅನ್ನೋದೇ ಬಹುತೇಕರಿಗೆ ಪ್ರಶ್ನೆ ಇರೋದು. ಈಗ ಒಬ್ರು ಮದರ್ ರೆಡಿ ಇದ್ದಾರೆ, ಅವರ ಪತಿ ಒಪ್ಪಿಗೆ ಇದೆ, ಓಕೆ, ಇನ್ನೊಬ್ರು ಪೇರೆಂಟ್ಸ್ ಬರ್ತಾರೆ, ಇವ್ರ ಮೂಲಕ ನಂಗೊಂದು ಮಗು ಕೊಟ್ಬಿಡಿ ಅಂತ ಅಂದ್ರೆ ಮುಗಿಯಲ್ಲ, ಅದು ಅನುಮತಿ ಎಲ್ಲ ತಂದಿರ್ತೀವಿ ನಾವು. ಬಟ್ ಪ್ರಕ್ರಿಯೆ ಹೆಂಗ್ ನಡೆಯುತ್ತೆ ಅಂತ ನಂತರದಲ್ಲಿ IVF ಪ್ರಕ್ರಿಯೆನ ಇಲ್ಲಿ ಆಗೋದು ಇಲ್ಲಿ IVF ಪ್ರಕ್ರಿಯೆನೆ ಅಂದ್ರೆ ನಾವು ಏನು ಕೃತಕವಾಗಿ ಎಂಬ್ರಿಯೋಸ್ನ ಕ್ರಿಯೇಟ್ ಮಾಡಿರ್ತೀವಲ್ಲ, ಅದನ್ನ ನಾವು ಸರೋಗೇಟ್ ಮದರ್ ಗರ್ಭಕೋಶದೊಳಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಪ್ರೊಸೀಜರ್ ಮೂಲಕ ಹಾಕ್ತೀವಿ. ಆಕ್ಚುಲಿ ನಾರ್ಮಲ್ ಆಗಿ ಸರೋಗೆಸಿ ಇಲ್ಲದೆ ಅವರೇ IVF ಪಡ್ಕೊಂಡ್ರು ಕೂಡ ಅವ್ರಿಗೂ ಆ ಎಂಬ್ರಿಯೋಸನ್ನ ಅವ್ರ ಗರ್ಭಕೋಶದೊಳಗೆ ಹಾಕ್ತೀವಲ್ಲ, ಅದ್ರ ಬದಲು ಇಲ್ಲಿ ಸರೋಗೆಸಿಲಿ ಆ ಎಂಬ್ರಿಯೋಸ್ನ ಸರೋಗೇಟ್ ಮದರ್ ಗರ್ಭದೊಳಗೆ ಹಾಕ್ತೀವಿ. IVF ಟ್ರೀಟ್ಮೆಂಟ್ ತರಾನೇ ಅದು. ಮತ್ತೆ ಎಗ್ಸ್ ಅನ್ನೋದು ಅವ್ರದ್ದೇ. ಈಗ ಯಾವ ಕಪಲ್ ಬಂದಿರ್ತಾರಲ್ಲ ಟ್ರೀಟ್ಮೆಂಟ್ಗೆ, ಸಪೋಸ್ ಅವ್ರ ಏಜು 40ಗಿಂತ ಕಡಿಮೆ ಇದ್ದರೆ ಅವ್ರದ್ದೇ ಎಗ್ಸು ತೊಗೊಳಕ್ಕಾದ್ರೆ, ಅವ್ರದ್ದೇ ಎಗ್ಸ್ ಬೇಕು ಅಥವಾ ಅವ್ರ ಎಗ್ಸ್ ಚೆನ್ನಾಗಿತ್ತಂದರೆ ಅವ್ರದ್ದೇ ಎಗ್ಸ್ನ ತೆಗೆದು ಅವ್ರ ಹಸ್ಬೆಂಡ್ ಸ್ಪರ್ಮ್ಸ್ ಜೊತೆ ಮಿಕ್ಸ್ ಮಾಡಿಬಿಟ್ಟು IVF ಮಾಡಿ ಅದನ್ನು ಭ್ರೂಣಗಳಾಗುತ್ತಲ್ಲ ಅದನ್ನು ಸರೋಗೇಟ್ ಮದರ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಸಪೋಸ್ ಇವಾಗ 45 ದಾಟಿದೆ ಅಂದರೆ ಅವ್ರ ಎಗ್ಸು ಚೆನ್ನಾಗಿರೋದಿಲ್ಲ, ಅವ್ರ ಅಂಡಾಣುಗಳು ಅಷ್ಟು ಚೆನ್ನಾಗಿರೋದಿಲ್ಲ, ಅವ್ರದ್ದು ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ, ಕಮ್ಮಿ ಆಗಿರುತ್ತೆ, ಒಂದು ಕೌಂಟ್ ಕಮ್ಮಿ ಆಗಿರುತ್ತೆ, ಇನ್ನೊಂದು ಕ್ವಾಲಿಟಿನೂ ಕಮ್ಮಿ ಆಗಿರುತ್ತೆ. ಸೊ ಅಂಥದನ್ನು ನಾವು ಡೋನರ್ ಎಗ್ಸ್ ತೊಗೋತೀವಿ. ಡೋನರ್ ಎಗ್ಸ್ ತೊಗೊಂಡು ಅದನ್ನು IVF ಮಾಡಿ ಸ್ಪರ್ಮ್ಸ್ ಜೊತೆ ಸರೋಗೇಟ್ ಮದರ್ ಒಳಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದು IVF ಮೂಲಕನೇ ಆಗೋದು ಪ್ರೋಸೆಸ್. ಓಕೆ, ಮಹೇಶ್ವರಿ ಮೇಡಮ್ ಹತ್ರ ಆಗಲೇ ಒಂದು ಪ್ರಶ್ನೆ ಬಂತು ನೀವು ಮಾತಾಡುವಾಗ. ಈಗ ಬಾಡಿಗೆ ತಾಯಿತನ ಅಂತ ಬಂದಾಗ ಮಗುವನ್ನ ಪಡೆದುಕೊಂಡ ಬಳಿಕ ಆ ತಾಯಿಯ ಆರೈಕೆ ಯಾರು ಮಾಡ್ತಾರೆ ಅಂತ, ಬಾಣಂತನ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದು ಯಾರು ಕೇರ್ ಮಾಡ್ತಾರೆ, ಅದರ ಜವಾಬ್ದಾರಿ ಯಾರ್ದಾಗಿರುತ್ತೆ? ಇವಾಗ ನಾವು ಸರೋಗೇಟ್ ಮದರು, ನಾನು ಮಾನವೀಯತೆಯ ದೃಷ್ಟಿಯಿಂದ ನಾನು ಸರೋಗೇಟ್ ಮದರ್ ಆಗಿ ಒಪ್ಕೊಂಡಿದ್ದೀನಿ ಅಂತ ಅವ್ರು ಒಪ್ಕೊಂಡಾಗ ಆ ದಿನದಿಂದ ಅವ್ರದ್ದು ಆರೋಗ್ಯದಾಗಲಿ, ಅವ್ರ ಟ್ರೀಟ್ಮೆಂಟ್ ಖರ್ಚಾಗಲಿ, ಅವ್ರದ್ದು ಊಟ ತಿಂಡಿ ಸ್ಟೇ ಎಲ್ಲನೂ ಅವ್ರೇನು ಕಮಿಷನಿಂಗ್ ಕಪಲ್ ಇದ್ದಾರಲ್ಲ ಅವ್ರು ನೋಡ್ಕೋಬೇಕು. ಪ್ಲಸ್ ಡೆಲಿವರಿ ಚಾರ್ಜಸ್ಸು, ಡೆಲಿವರಿ ಆದಮೇಲೂ 2 ಇಯರ್ಸ್ ತನಕ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ನ ಕೊಡಬೇಕಾಗುತ್ತೆ. ಸೊ ಕೋರ್ಟ್ ಇಷ್ಟು ಅಮೌಂಟ್ದು ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕು ಅಂತ ಫಿಕ್ಸ್ ಮಾಡಿದೆ. ಸೊ ಅಷ್ಟು 2 ಇಯರ್ಸ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಆಗಬೇಕು. ಯಾಕಂದರೆ ಪ್ರೆಗ್ನೆನ್ಸಿ ಆದಮೇಲೆ ಅದಾದಮೇಲೂ ಅವ್ರಿಗೆ ಆರೋಗ್ಯದ ಸಮಸ್ಯೆ ಆಗ್ಬೋದು ಅಥವಾ ಬೇರೆ ಏನಾದರೂ ಅವ್ರಿಗೆ ಪ್ರಾಣಾಂತಿಕ ತೊಂದರೆಗಳು ಆಗ್ಬೋದು. ಸೊ ಅದಕ್ಕೆ ಅವ್ರ ಹೆಲ್ತ್ ಶುದ್ಧ ಕವರ್ ಆಗಿರಬೇಕು ಅಂತ ಇನ್ಶೂರೆನ್ಸ್ನ ಮಾಡಿಸ್ಬೇಕಾಗುತ್ತೆ, ಹೆಲ್ತ್ ಇನ್ಶೂರೆನ್ಸ್. ಓಕೆ, ಬಾಡಿಗೆ ತಾಯಿ ಅಂತ ಮುಂದೆ ಬರೋರಿಗೆ ಅವ್ರಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಬೇಕಾಗುತ್ತೆ. ಯಾವತ್ತು ಈ ಒಪ್ಪಂದಗಳು ಅಂದರೆ ನಿಯಮಗಳನ್ನು ಅನುಸರಿಸ್ಕೊಂಡು ನೀವೆಲ್ಲ ಸರ್ಟಿಫಿಕೇಟ್ ತಂದು ಫಿಟ್ ಆಗಿದ್ದೀವಿ ಅಂತ ಮುಂದೆ ಬರ್ತಿರೋ ಅವತ್ತಿಂದ ಕಂಪ್ಲೀಟ್ ಜವಾಬ್ದಾರಿ ಯಾರು ಮಗುವನ್ನು ಪಡೆದುಕೊಳ್ಳೋದಕ್ಕೆ ಬರ್ತಾರಲ್ಲ ಆ ದಂಪತಿಯದ್ದೇ ಆಗಿರುತ್ತೆ. ಇನ್ಫ್ಯಾಕ್ಟ್ ಮಗು ಆಗೋ ತನಕ, ಮಗು ಆದ ಮೇಲೂ ಕೂಡ ಎಷ್ಟು ತಿಂಗಳುಗಳ ಕಾಲ ಮ್ಯಾಮ್ ಬಾಣಂತನದ ಅಷ್ಟು ಪ್ರಕ್ರಿಯೆಗಳು ಕಂಪ್ಲೀಟ್ ಆಗೋ ತನಕ ಇವ್ರದೇ ಜವಾಬ್ದಾರಿನ ಹೆಂಗೆ? ಹೌದು ನೋಡಿ, ಖರ್ಚು ವೆಚ್ಚ ಎಲ್ಲವೂ ಕೂಡ ಅಟ್ಲೀಸ್ಟ್ 3 ಮಂತ್ಸ್ ಅಂತ ಹೇಳ್ತಾರೆ. ಸೊ ಅದು ಡಿಪೆಂಡ್ಸ್ ಆನ್ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್. ಬಟ್ 2 ಇಯರ್ಸ್ ಅಂತೂ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೊಡಲೇಬೇಕಾಗತ್ತೆ. ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಾವು ಡಿವೋರ್ಸ್ ಆಗಿದ್ದೀವಿ ಅಥವಾ ಸಿಂಗಲ್ ವಿಮೆನ್ನು, ನಾವು ಸರೋಗೆಸಿ ಮೂಲಕ ಮಗು ಮಾಡ್ಕೋಬೋದಾ ಅಂತ. ಕಾನೂನಲ್ಲಿ ಅದಕ್ಕೂ ಅವಕಾಶ ಇದೆ. ಬಟ್ ಸೇಮ್ ಅವರು ಆ ಸರೋಗೆಸಿ ಬೋರ್ಡ್ಗೆ ಹೋಗಿ ಏನಕ್ಕೆ ಅವರು ಬಾಡಿಗೆ ತಾಯಿ ಮೂಲಕ ಮಗು ಪಡ್ಕೋಬೇಕು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ಅದು ಅವರು ಅಸೆಸ್ ಮಾಡ್ತಾರೆ. ಸೊ ಅದಕ್ಕೆ ಫಿಟ್ನೆಸ್ ಇತ್ತು ಅಂದರೆ ದೆನ್ ದೇ ವಿಲ್ ಗಿವ್ ಎಸೆನ್ಷಿಯಾಲಿಟಿ ಸರ್ಟಿಫಿಕೇಟ್ ಆ್ಯಂಡ್ ಫಿಟ್ನೆಸ್ ಸರ್ಟಿಫಿಕೇಟ್. ಸರ್, ಇಫ್ ಸಪೋಸ್ ಈಗ ಮೇಡಮ್ ಆಗಲೇ ಒಂದು ವಿಚಾರ ಹೇಳ್ತಾ ಇದ್ರು, ಎಷ್ಟೋ ಅಂದರೆ ಲಾಸ್ಟ್ ಟೈಮ್ ಒಂದು ಕಾನೂನು ಇತ್ತು, ಅದನ್ನು ಸ್ವಲ್ಪ ತಿದ್ದುಪಡಿ ತಂದು ಹೊಸ ಕಾಯ್ದೆಯನ್ನು ಜಾರಿ ಮಾಡಿದರೆ ಸ್ವಲ್ಪ ಕಠಿಣಗೊಳಿಸಿದ್ದಾರೆ. ಓಕೆ, ಬಟ್ ಈಗ ಎಲ್ಲವೂ ಕೂಡ ರೆಕಾರ್ಡ್ ಪೂರ್ವಕವಾಗಿ ನಿಯಮಗಳ ಅನುಸಾರ ನಾವು ನಡೆದುಕೊಳ್ತೀವಿ ಅಂದ್ರೂ ಅದ್ರ ಮಾನಿಟರ್ ಮಾಡೋಕ್ಕಂತ ಯಾರು ಇರ್ತಾರಾ? ಯಾಕಂದ್ರೆ ಎಷ್ಟು ಜನ ಮಗು ಪಡ್ಕೊಂಡ್ಮೇಲೆ ನನಗೂ ಸಂಬಂಧ ಇಲ್ಲ ಅಂತ ಈಗಲೂ ಹೋಗ್ಬೋದಲ್ವಾ? ಅದನ್ನ ಮಾನಿಟರ್ ಮಾಡಕ್ಕೆ ಯಾರು ಇರ್ತಾರೆ ಹೆಂಗೆ ಅಂತ? ಕನ್ಸರ್ನ್ ಕಮಿಷನ್ಸ್ ಇರ್ತವೆ, ಓಕೆ, ದೇ ವಿಲ್ ರೆಗ್ಯುಲೇಟ್. ಇವಾಗ ಫಾರ್ ಎಕ್ಸಾಂಪಲ್ ಸೆರೋಗೇಟ್ ಮದರ್ ಆಗಬೇಕು ಅಂದ್ರೂ ಆ ಸೆರೋಗೇಟ್ ಏನಿದ್ದಾರೆ ಅವ್ರು ರಿಜಿಸ್ಟರ್ಡ್ ಆಗಿರ್ತಾರೆ. ಇವ್ರ ಪೇರೆಂಟ್ಸ್ ಯಾರು ಬರ್ತಾರೆ ನಮ್ಮ ಮಗು ಬೇಕು ಅನ್ನೋದು ಅವ್ರದ್ದು ರಿಜಿಸ್ಟ್ರೇಷನ್ ಆಗಿರುತ್ತೆ. ಅವ್ರದ್ದು ಎಲ್ಲ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್ ಎಲ್ಲ ತಗೊಂಡು ರಿಜಿಸ್ಟರ್ ಮಾಡಿ ಅದಾದ್ಮೇಲೆ ಈ ಆಪ್ಷನ್ ಕೊಡ್ತಾರೆ. ಆ್ಯಂಡ್ ಆಲ್ಸೋ ಕೋರ್ಟ್ ಇನ್ನೊಂದು ರೂಲು ಮಾಡಿದೆ ಫಾರ್ ಪೇರೆಂಟ್ಸ್ ಹೂ ಆರ್ ಅಬೌವ್ 55 ಇಯರ್ಸ್. ಏನು ಮಾಡಿದ್ದಾರೆ, 3 ರೂಲ್ಸ್ ಅಂತ ಮಾಡಿದ್ದಾರೆ. ಒಂದು ಫಿಸಿಕಲ್ ಟೆಸ್ಟ್, ಇನ್ನೊಂದು ಜೆನೆಟಿಕ್ ಟೆಸ್ಟ್, ಇನ್ನೊಂದು ಫೈನಾನ್ಷಿಯಲ್ ಟೆಸ್ಟ್ ಅಂತ 3 ಟೆಸ್ಟ್ ಅಂತ ಮಾಡಿದ್ದಾರೆ. ಈ ಜೆನೆಟಿಕ್ ಟೆಸ್ಟ್ ಅಲ್ಲಿ ಏನಂದ್ರೆ ಅವ್ರ ಎಂಬ್ರಿಯೋಸು, ಫಾರ್ ಎಕ್ಸಾಂಪಲ್ ಎಗ್ಗು ಮತ್ತೆ ಆ ಮೇಲ್ ಅವ್ರದ್ದು ಸ್ಪರ್ಮು ಕ್ವಾಲಿಟಿ ಇದೆಯಾ, ಇಸ್ ಇಟ್ ಫೀಸಬಲ್, ಅವ್ರದ್ದು ಯೂಸ್ ಮಾಡಿ
ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಬೋದಾ ಅಂತ ಒಂದು ನೋಡಬೇಕು. ಜೆನೆಟಿಕಲಿ ಇಸ್ ಇಟ್ ವಯಬಲ್, ಇಲ್ಲ ಅವ್ರದ್ದು ಒಳ್ಳೆ ಕ್ವಾಲಿಟಿ ಇದೆಯಾ, ಏನೋ ಜೆನೆಟಿಕ್ ಇಶ್ಯೂ ಇಲ್ವಾ ಅಂತ ನೋಡಬೇಕಾಗತ್ತೆ ಫಸ್ಟು. ಸೆಕೆಂಡು ಫಿಸಿಕಲ್ ಟೆಸ್ಟು. ಇವರು ಒನ್ಸ್ ದೇ ಕ್ರಾಸ್ 55 ಇಯರ್ಸು ಲೈಫ್ ಸ್ಪ್ಯಾನ್ ರೆಡ್ಯೂಸಸ್ ಡ್ರಾಸ್ಟಿಕಲಿ. ಅನ್ಸರ್ಟನಿಟಿ, ಇವ್ರಿಗೆ ಹೆಲ್ತ್ ಡಿಸೀಸಸ್ ಏನಾದರೂ ಇದೆಯಾ, ಹೆಲ್ತ್ ಕನ್ಸರ್ನ್ಸ್ ಏನಾದರೂ ಇದೆಯಾ, ಇವ್ರಿಗೇನಾದರೂ ಹಾರ್ಟ್ ಇಶ್ಯೂ ಇದೆಯಾ, ಇಲ್ಲ ಅಂದರೆ ಡಯಾಬಿಟೀಸು, ಈ ಥರ ಸೆವ್ರಲ್ ಆಸ್ಪೆಕ್ಟ್ಸ್. ಹೆಲ್ತ್ ಇಶ್ಯೂಸ್ ಅಂದಾಗ ಸೆವ್ರಲ್ ಆಸ್ಪೆಕ್ಟ್ಸ್ನ ನೋಡಬೇಕಾಗತ್ತೆ, ವಿಚ್ ವಿಲ್ ಅಫೆಕ್ಟ್ ರೆಗ್ಯುಲರ್ ಲೈಫ್, ಎವ್ರಿ ಡೇ ಲೈಫ್. ಇದನ್ನ ಕನ್ಸಿಡರ್ ಮಾಡ್ತಾರೆ. ಯಾಕೆಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹಾರ್ಟ್ ಡಿಸೀಸ್ ಇದ್ದರೆ ಲೆಟ್ಸ್ ಸೇ ಅವ್ರಿಗೊಂದು 10 years or 15 years ಕೊಟ್ಟಿರ್ತಾರೆ ಬಿಕಾಸ್ ದ ಹಾರ್ಟ್ ಕಂಡೀಷನ್. ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲ ಅವರು ಕಿಡ್ನಿ ಇಶ್ಯೂ ಇದೆ, ಈಸ್ ಆನ್ ಅವ್ರಿಗೆ ಇದು ವಾಟ್ ಇಸ್ ದಟ್ ಆರೋಗ್ಯ ಸಮಸ್ಯೆ ಇದೆ, ಅದರಿಂದ ಅವ್ರಿಗೆ ಲೈಫ್ ಸ್ಪ್ಯಾನ್ ಇನ್ನೊಂದು 10 years ಅಂತ ಹೇಳೋಣ. ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ.